ಹಲೋ ವಿವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಓಪೋ ಎನ್ಕೋ ಏರ್ 2 ವೈರ್ಲೆಸ್ ಇಯರ್ಬಡ್ಸ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜಲ್ಲಿ ಇದು ಒಂದು ಬಜೆಟ್ ಮತ್ತು ಬೆಸ್ಟ್ ಇಯರ್ಬಡ್ಸ್ ಅಂತಲೇ ಹೇಳ್ಬೋದು. ನಾನು ಇದನ್ನೊಂದು ಗ್ಯಾರಂಟಿ ಕೊಡ್ಬೋದು, ಈ ಪ್ರೈಸ್ ರೇಂಜಿಗೆ ನೀವು ಈ ಬಡ್ಸ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ಹೇಳ್ತೀನಿ. ಇದರ ಪ್ರೈಸ್ ಬಗ್ಗೆ ಹೇಳ್ಬೇಕಂದ್ರೆ 2000 ಈಗ ಫ್ಲಿಪ್ಕಾರ್ಟಲ್ಲಿ ಇದು ಅವೈಲೇಬಲ್ ಇದೆ. 2000 ಮತ್ತು ಕಲರ್ ವೇರಿಯಂಟ್ಸ್ ಕೂಡ ಇದೆ. ವೈಟ್ ಮತ್ತು ಬ್ಲೂ ಎರಡು ಕಲರ್ ವೇರಿಯಂಟ್ ಇದೆ. ನೋಡ್ತಾ ಇರ್ಬೋದು, ಇದೇ ನನ್ನ ಹತ್ರ ಇರುವಂಥದ್ದು ಓಪೋ ಎನ್ಕೋ ಏರ್ 2. ಒಂದು ಬಾಕ್ಸ್ನೇ ನೀವು ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಯಾವುದೋ ಏರ್ಪೋರ್ಟ್ನ ಅನ್ಬಾಕ್ಸಿಂಗ್ ಮಾಡ್ತಾ ಇರೋ ಥರ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ಇದರ ಮೇಲೆ ಯಾವುದೇ ಥರದ ಸ್ಪೆಸಿಫಿಕೇಶನ್ಸ್ ಏನು ಮೆನ್ಷನ್ ಮಾಡಿಲ್ಲ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇನ್ನು 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಇನ್ನೂ ಕೆಲವೇ ಸಬ್ಸ್ಕ್ರೈಬರ್ಸ್ ಬಾಕಿ ಇದ್ದಾರೆ. ಆದ್ದರಿಂದ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಬೇಗ ಈ ಓಪೋ ಎನ್ಕೋ ಏರ್ 2ನ ಅನ್ಬಾಕ್ಸಿಂಗ್ ಮಾಡೋಣ. ಇನ್ನು ಇದರ ಅನ್ಬಾಕ್ಸಿಂಗ್ ನೋಡೋದಾದರೆ ನೋಡ್ತಾ ಇರ್ಬೋದು, ದೊಡ್ಡದಾಗಿ ಓಪೋ ಎನ್ಕೋ ಅಂತ ಹೇಳಿ ಕೊಟ್ಟಿದ್ದಾರೆ. ಈ ಬಾಕ್ಸ್ ಕೂಡ ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗಿ ಕಾಣಿಸ್ತಾ ಇದೆ. ಅದು ಬಿಟ್ಟರೆ ನಮಗೆ ಇಲ್ಲಿ ಯಾವುದೇ ಥರದ ಹೈಲೈಟ್ಸ್ ಅಥವಾ ಇದರ ಸ್ಪೆಸಿಫಿಕೇಶನ್ಸ್ ಏನು ಇಲ್ಲಿ ಅಷ್ಟು ಮೆನ್ಷನ್ ಮಾಡಿಲ್ಲ. ಇನ್ನು ಇದನ್ನು ಅನ್ಬಾಕ್ಸಿಂಗ್ ಮಾಡೋದಾದರೆ ನೋಡ್ತಾ ಇರ್ಬೋದು, ಡೈರೆಕ್ಟಾಗಿ ನಮ್ಮ ಇಯರ್ಬಡ್ಸ್ ಸಿಗ್ತಾ ಇದೆ. ಅದು ಬಿಟ್ಟರೆ ಇನ್ನು ಏನೇನೆಲ್ಲ ಇದರಲ್ಲಿ ನೀಡಿದ್ದಾರೆ ಅಂತ ಹೇಳಿ ನೋಡೋದಾದರೆ ಇಲ್ಲಿ ನಮಗೆ ಯೂಸರ್ ಮ್ಯಾನ್ಯುವಲ್ ಸಿಗ್ತಾ ಇದೆ, ನೋಡ್ತಾ ಇರ್ಬೋದು. ಅದು ಬಿಟ್ಟರೆ ವಾರಂಟಿ ಕಾರ್ಡ್ ಕೂಡ ಇದರಲ್ಲೇ ನೀಡಿದ್ದಾರೆ. ಮತ್ತು ಇನ್ನೇನು ಜಾಸ್ತಿ ಸ್ಟಿಕ್ಕರ್ಸ್ ಆಗಲಿ ಅದೇನು ನೀಡಿಲ್ಲ. ಮತ್ತು ಇದು ಟೈಪ್ ಸಿ ಕೇಬಲ್ ಇದೆ, ನೋಡ್ತಾ ಇರ್ಬೋದು. ಇದರಲ್ಲಿ ಕೂಡ ಪೋರ್ಟ್ ಕೂಡ ಮಾಡಿದ್ದಾರೆ ಟೈಪ್ ಸಿ ಕೇಬಲ್ ಕೊಡೋದಕ್ಕೆ ಅಂತಲೇ ಅಂದ್ಕೊಳ್ತೀನಿ, ಆದರೆ ಇದರಲ್ಲಿ ನೀಡಿಲ್ಲ. ಅದೊಂದು ಬೇಜಾರಾಗುವಂಥ ವಿಷಯ. ಅದು ಬಿಟ್ಟರೆ ತುಂಬ ಸಿಂಪಲ್ ಆಗಿದೆ, ಸೇಮ್ ನಿಮಗೆ ಐಫೋನ್ನ ಫೀಲೇ ಕೊಡುತ್ತೆ. ಇನ್ನು ಇದರಲ್ಲಿ ಟೈಪ್ ಸಿ ಕೇಬಲ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ. ಇನ್ನು ನೋಡ್ತಾ ಇರ್ಬೋದು, ಇದು ನಮ್ಮ ಓಪೋ ಎನ್ಕೋ ಏರ್ 2ನ ಕೇಸ್ ನೋಡ್ತಾ ಇರ್ಬೋದು. ಇದು ಕೇಸು ತುಂಬ ಅಂದರೆ ತುಂಬ ಪ್ರೀಮಿಯಮ್ ಆಗಿದೆ. ಇದನ್ನು ನಾನು ಹೇಳೋದಕ್ಕಿಂತ ನಿಮ್ಮ ಕೈಯಲ್ಲೇ ಫೀಲ್ ಮಾಡಿದ್ರೆ ನಿಮಗೆ ಆ ಪ್ರೀಮಿಯಮ್ನೆಸ್ಸು ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಇದು ಕೂಡ ಅಷ್ಟೇ ತುಂಬ ಸ್ಮೂತಾಗಿದೆ, ನೋಡ್ತಾ ಇರ್ಬೋದು. ನೋಡ್ತಾ ಇರ್ಬೋದು, ಗ್ರಿಪ್ ಕೂಡ ಅಷ್ಟೇ, ಗ್ರಿಪ್ಪು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು. ಇನ್ನು ನಮ್ಮ ಇಯರ್ಫೋನ್ಸ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ ನೋಡ್ತಾ ಇರ್ಬೋದು, ತುಂಬ ಪ್ರೀಮಿಯಂ ಕ್ವಾಲಿಟಿ ಮತ್ತು ಗ್ಲಾಸಿ ಫಿನಿಶ್ ಥರ ಕಾಣಿಸ್ತಾ ಇದೆ, ತುಂಬ ಶೈನಿಂಗ್ ಬರ್ತಾ ಇದೆ. ಅದು ಬಿಟ್ಟರೆ ಇಲ್ಲಿ ರೈಟ್ ಲೆಫ್ಟ್ ಕೂಡ ಮೆನ್ಷನ್ ಮಾಡಿದ್ದಾರೆ. ಇನ್ನು ಬಿಲ್ಡ್ ಕ್ವಾಲಿಟಿ ತುಂಬ ಸಾಲಿಡ್ ಆಗಿದೆ, ನೀವೇ ಗಮನಿಸ್ತಾ ಇರೋ ಹಾಗೆ. ಮತ್ತು ಈ ಡಿಸೈನ್ ನೋಡ್ತಾ ಇರ್ಬೋದು, ಕರ್ವ್ ಡಿಸೈನ್. ಈ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ಮತ್ತು ಇದು ನಮ್ಮ ಇಯರ್ಸ್ಗೆ ಯಾವ ಥರ ಫಿಟ್ ಆಗುತ್ತೆ ಅಂತ ಎಲ್ಲ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಅದು ಬಿಟ್ಟರೆ ಇಲ್ಲಿ ನೋಡ್ತಾ ಇರ್ಬೋದು, ಐ ಥಿಂಕ್ ನಿಮಗೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಳ್ತೀನಿ, ಇದು ಟಚ್ ಸೆನ್ಸಿಟಿವ್ ಕೊಟ್ಟಿದ್ದಾರೆ. ಇದರಲ್ಲೇ ನಾವು ಮ್ಯೂಸಿಕ್ನೆಲ್ಲ ಪ್ಲೇ ಪಾಸ್ ಮಾಡ್ಬೋದು ಮತ್ತು ಕಾಲ್ ರಿಸೀವ್ ಮಾಡ್ಬೋದು. ಇನ್ನೂ ಹಲವಾರು ಫೀಚರ್ಸ್ ಇದೆ, ಅದನ್ನು ಕೂಡ ಹೇಳ್ತೀನಿ. ಗೇಮಿಂಗ್ ಮೋಡ್ ಚೇಂಜ್ ಮಾಡ್ಬೋದು ಮತ್ತು ಇದರದ್ದೇ ಅಪ್ಲಿಕೇಶನ್ ಕೂಡ ನೀಡಿದ್ದಾರೆ. ಅದೇ ರೀತಿ ನಾವು ಇದನ್ನು ಕಸ್ಟಮೈಸ್ ಕೂಡ ಮಾಡ್ಬೋದು. ಡಬಲ್ ಟ್ಯಾಪ್ ಮಾಡಿದ್ರೆ ಪ್ಲೇ ಆಗೋ ಹಾಗೆ ಆ ಥರ ಎಲ್ಲ, ಅದನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ. ಅದು ಬಿಟ್ಟರೆ ಓವರಾಲ್ ಬಿಲ್ಡ್ ಕ್ವಾಲಿಟಿ ಸೂಪರ್ ಅಂತ ಹೇಳ್ಬೋದು. ಇನ್ನು ಈ ಕೇಸ್ನ ಕ್ವಾಲಿಟಿನೂ ಅಷ್ಟೇ ತುಂಬ ಅಂದರೆ ತುಂಬ ಇಂಪ್ರೆಸಿವ್ ಮಾಡ್ತು ನನಗಂತೂ. ನೋಡ್ತಾ ಇರ್ಬೋದು, ಸಿಂಗಲ್ ಲೈಟ್ ಇಂಡಿಕೇಟರ್ ನೀಡಿದ್ದಾರೆ. ಓಪನ್ ಆದರೆ ವೈಟ್ ಬರುತ್ತೆ, ಕ್ಲೋಸ್ ಮಾಡಿದ್ರೆ ಗ್ರೀನ್ ಇಂಡಿಕೇಟರ್ ನೀಡುತ್ತೆ. ಮತ್ತು ಚಾರ್ಜ್ ಏನಾದರೂ ಕಡಿಮೆ ಇದ್ದರೆ ರೆಡ್ ತೋರಿಸುತ್ತೆ. ಮತ್ತು ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು.
ಮೇಲ್ಗಡೆ ಮ್ಯಾಡ್ ಫಿನಿಶ್ ಥರ ಕೊಟ್ಟಿದ್ದಾರೆ. ಟ್ರಾನ್ಸ್ಪರೆಂಟ್ ಇದು ಕೂಡ. ಇದು ಒಂದು ಒಳ್ಳೆ ಕ್ವಾಲಿಟಿಯ ಪ್ಲಾಸ್ಟಿಕ್ಕಿಂದ ಬಿಲ್ಡ್ ಮಾಡಿದ್ದಾರೆ. ಯಾವುದೇ ರೀತಿ ಚೀಪ್ ಅಂತ ಹೇಳಿ ಫೀಲ್ ಆಗೋದಕ್ಕೆ ಚಾನ್ಸೇ ಇಲ್ಲ. ಮತ್ತು ನಮ್ಮ ಫಿಂಗರ್ಸ್ದು ಪ್ರಿಂಟ್ ಕೂಡ ಎಲ್ಲೂ ಕಾಣಿಸೋದಿಲ್ಲ, ಮತ್ತು ಸ್ಕ್ರ್ಯಾಚಸ್ ಕೂಡ ಎಲ್ಲೂ ಕಾಣಿಸೋದಿಲ್ಲ. ಆಗಲೇ ಹೇಳ್ದಂಗೆ ಇಲ್ಲಿ ಟೈಪ್ ಸಿ ಪೋರ್ಟ್ ಕೊಟ್ಟಿದ್ದಾರೆ, ಆದರೆ ಕೇಬಲ್ ಒಂದು ಮಿಸ್ಸಿಂಗ್ ಇದೆ. ಕೇಬಲ್ ಕೂಡ ಕೊಟ್ಟಿದ್ರೆ ಇನ್ನೂ ತುಂಬ ಚೆನ್ನಾಗಿರೋದು. ನೋಡಿದ್ರಲ್ಲ ವಿವರ್ಸ್, ಈ ಓಪೋ ಎನ್ಕೋ ಏರ್ 2ನ ಅನ್ಬಾಕ್ಸಿಂಗ್. ಇನ್ನು ಇದರ ಕಂಫರ್ಟಬಿಲಿಟಿ ಬಗ್ಗೆ, ಅಥವಾ ನಾವು ಇದನ್ನು ಜಿಮ್ಮಿಗೆ ಯೂಸ್ ಮಾಡ್ಬೋದಾ, ಔಟ್ಡೋರ್ ರನ್ನಿಂಗಿಗೆ ಯೂಸ್ ಮಾಡ್ಬೋದಾ, ಅಥವಾ ಇಂಡೋರ್ ರನ್ನಿಂಗಿಗಾದರೂ ಯೂಸ್ ಮಾಡ್ಬೋದಾ ಅಂತ ಅನ್ನೋದಾದರೆ, ಇದು ತುಂಬ ಕಂಫರ್ಟಬಲ್ ಆಗಿದೆ, ಮತ್ತು ಸ್ವೆಟ್ ಪ್ರೂಫ್ ಕೂಡ ಇದೆ, ಮತ್ತು ವಾಟರ್ ಪ್ರೂಫ್ ಕೂಡ ಇದೆ. ಇನ್ನು ಇದರ ಕಂಫರ್ಟಬಿಲಿಟಿ ಬಗ್ಗೆ ಮಾತಾಡೋದಾದರೆ, ನಮ್ಮ ಕಿವಿಗೆ ತುಂಬ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ. ನೋಡ್ತಾ ಇರ್ಬೋದು, ನಾವು ಎಷ್ಟು ಶೇಕ್ ಮಾಡಿದ್ರೂ ಕಂಫರ್ಟಬಲ್ ಆಗಿದೆ, ಅಷ್ಟು ಈಸಿಯಾಗಿ ಕೆಳಗೆ ಬೀಳೋದಿಲ್ಲ. ಇನ್ನು ಇದರ ಕ್ವಾಲಿಟಿ ಕೂಡ ಆಗಲೇ ನಿಮಗೆ ತಿಳಿಸಿದಾಗೆ ತುಂಬ ಚೆನ್ನಾಗಿದೆ. ಇನ್ನು ಇದರ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ 13.4 mm ಡೈನಮಿಕ್ ಡ್ರೈವ್ಸ್ ಇರೋದ್ರಿಂದ ಬೇಸ್ ಕ್ವಾಲಿಟಿ ಕೂಡ ಅಷ್ಟೇ ಚೆನ್ನಾಗಿದೆ ಅಂತ ಹೇಳ್ಬೋದು. ಯಾಕೆ ಅಂದರೆ ಇದರಲ್ಲಿ ತುಂಬ ಹೈ ಬೇಸು ಇಲ್ಲ ಮತ್ತು ಲೋ ಬೇಸು ಇಲ್ಲ, ಮೀಡಿಯಮ್ ಆಗಿ ಕರೆಕ್ಟಾಗಿ ಮ್ಯಾಚ್ ಮಾಡಿದ್ದಾರೆ ಬೇಸ್ ಕೂಡ. ಮತ್ತು ಸಿಂಗರ್ ವಾಯ್ಸ್ ಕೂಡ ತುಂಬ ಕ್ಲಿಯರಾಗಿ ಕೇಳಿಸುತ್ತೆ. ಇದನ್ನು ನಾನು ಕಂಪೇರ್ ಮಾಡಬೇಕಂದ್ರೆ, ನಾನು ನೋಡಿರುವಂತಹ 10,000 ಕೊಟ್ಟು ಪರ್ಚೇಸ್ ಮಾಡಿರುವಂತಹ ಇಯರ್ಬಡ್ಸ್ಗೂ ಮತ್ತು ಈ ಇಯರ್ಬಡ್ಸ್ಗೂ ನಾವು ಕಂಪೇರ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಅಂತ ಹೇಳಿ. ಇದರ ಪ್ರೈಸ್ ಬಂದು 2000. ಆಗಲೇ ಹೇಳ್ದಂಗೆ ಇದನ್ನು ಫ್ಲಿಪ್ಕಾರ್ಟಲ್ಲಿ ಪರ್ಚೇಸ್ ಮಾಡಿದ್ದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಇನ್ನು 3.5 grams ವೆಯ್ಟ್ ಇದೆ. ತುಂಬ ಲೈಟ್ ವೆಯ್ಟ್ ಅನ್ಬೋದು. ನೀವು ಕಿವಿಗೆ ಹಾಕೊಂಡಿದ್ರೆ ನಿಮಗೆ ಫೀಲೇ ಆಗೋದಿಲ್ಲ ನೀವು ಇಯರ್ಫೋನ್ ಹಾಕೊಂಡಿದ್ದೀರಾ ಅಂತ ಹೇಳಿ. ನೀವು ಈ ಕೇಸ್ನ 2 hours ಚಾರ್ಜ್ ಮಾಡಿದ್ರೆ ನಿಮಗೆ 24 hours ಬ್ಯಾಕಪ್ ಸಿಗ್ತಾ ಇದೆ. ಇನ್ನು ಈ ಇಯರ್ಫೋನ್ಸ್ ಬ್ಯಾಟ್ರಿ ಲೈಫ್ ಬಗ್ಗೆ ಮಾತಾಡೋದಾದರೆ 4 hours ಲಿಸ್ನಿಂಗ್ ಟೈಮ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. 4 hours ಜಾಸ್ತಿ ಯೂಸ್ ಮಾಡಿದಾಗ, ಸ್ವಲ್ಪ ಹೆವಿ ಯೂಸಲ್ಲಿ 3 hours ಅಂತೂ ಬಂದೇ ಬರುತ್ತೆ. ಬ್ಯಾಟ್ರಿ ಇಶ್ಯೂಸ್ ಅಂತೂ ಇದರಲ್ಲಿ ಯಾವುದೇ ರೀತಿ ಬ್ಯಾಟ್ರಿ ಇಶ್ಯೂಸ್ ನನಗೆ ಕಂಡು ಬರಲಿಲ್ಲ. ಇನ್ನು ಇದರ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ಬ್ಲೂಟೂತ್ 5.2 ನೀಡಿದ್ದಾರೆ. ಒಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು. ನಿಮಗೆ ಕನೆಕ್ಟಿವಿಟಿ ಇಶ್ಯೂನೇ ಆಗೋದಿಲ್ಲ. ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಯಾವ ಥರ ಕನೆಕ್ಟಿವಿಟಿ ಇಶ್ಯೂ ಆಗೋದಿಲ್ಲ ಅಂತ ಅಂದರೆ, ಇದು ನೋಡ್ಬೋದು ಫ್ರೀ ಸೋಲೋ. ನಾನು ಫಸ್ಟು ಅನ್ಬಾಕ್ಸಿಂಗ್ ವಿಡಿಯೋ ಮಾಡಿದ್ದು ಈ ಚಾನಲಲ್ಲಿ ಈ ಇಯರ್ಬಡ್ಸ್ದೆ. ಇದರಲ್ಲಿ ಬ್ಲೂಟೂತ್ 5.0 ಇದೆ. ನೀವು 10 meters ಹೊರಗಡೆ ಎಲ್ಲಾದರೂ ದೂರ ಹೋದರೆ ಸ್ವಲ್ಪ ಲ್ಯಾಗ್ ಬರುತ್ತೆ ಇದರಲ್ಲಿ. ಆದರೆ ಇದರಲ್ಲಿ 5.2 ಇರೋದ್ರಿಂದ ಯಾವುದೇ ರೀತಿ ನಿಮ್ಮ ಮ್ಯೂಸಿಕಲ್ಲಿ ಯಾವುದೇ ರೀತಿ ಲ್ಯಾಗ್ ಇಶ್ಯೂಸ್ ಬರೋದಿಲ್ಲ ಅಂತ ಹೇಳ್ಬೋದು. ಅಥವಾ ಈ ಪ್ರೈಸ್ ರೇಂಜಲ್ಲಿ ಇನ್ನೊಂದು ಒಳ್ಳೆಯ ವಿಷಯ ಅಂದರೆ, ಇದರಲ್ಲಿ AL ನಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ. ತುಂಬ ಜಾಸ್ತಿ ಖುಷಿಯಾಗಬೇಡಿ, ಯಾಕೆ ಅಂತ ಅಂದರೆ ಮ್ಯೂಸಿಕಲ್ಲ, ನೀವೇನಾದರೂ ಕಾಲ್ ಮಾಡಿದ್ರೆ AL ನಾಯ್ಸ್ ವಾಯ್ಸ್ ಕ್ಯಾನ್ಸಲೇಷನ್ ಕೊಟ್ಟಿದ್ದಾರೆ. ಆದ್ದರಿಂದ ಈ ಪ್ರೈಸ್ ರೇಂಜಲ್ಲಿ ನಾವು ಅಟ್ಲೀಸ್ಟ್ ಕಾಲ್ ಮಾಡಿದಾಗಾದರೂ AI ನಾಯ್ಸ್ ಕ್ಯಾನ್ಸಲಿಂಗ್ ಕೊಟ್ಟಿದ್ದಾರೆ ಅಂತ ಹೇಳಿ ಖುಷಿ ಪಡಬೇಕು. ಯಾಕೆ ಅಂದರೆ ಈ ಪ್ರೈಸ್ ರೇಂಜಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ನೇ ಸಿಗೋದಿಲ್ಲ. ನೀವೇನಾದರೂ 5,000 10,000 ಮೇಲ್ಗಡೆ ಇಯರ್ಪೋಡ್ಸಲ್ಲಿ ಅಥವಾ ಇಯರ್ಬಡ್ಸಲ್ಲಿ ನೀವು ನಾಯ್ಸ್ ಕ್ಯಾನ್ಸಲೇಷನ್ನ ನೋಡ್ಬೋದು. ಆದರೆ ಇದರಲ್ಲಿ ನೀಡಿದ್ದಾರೆ, ಅದು ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳೋದಿಲ್ಲ, ಮೀಡಿಯಮ್ ಅಂತ ಹೇಳ್ಬೋದು. ಅದು ಬಿಟ್ಟರೆ ಇನ್ನು ಏನೇನೆಲ್ಲ ಇದೆ ಅಂತ ಅಂದರೆ, ಇದರ ಬಿಲ್ಡ್ ಕ್ವಾಲಿಟಿನೇ ಮೇಯ್ನ್ ಅಟ್ರಾಕ್ಷನ್ ಅಂತ ಹೇಳ್ಬೋದು. ಇದು ನೋಡ್ತಾ ಇರ್ಬೋದು, ತುಂಬ ಸ್ಯಾಟಿಸ್ಫೈಯಿಂಗ್ ಆಗಿದೆ. ನೋಡ್ತಾ ಇರ್ಬೋದು, ಆಗಲೇ ಹೇಳ್ದಂಗೆ ತುಂಬ ಕಂಫರ್ಟಬಲ್ ಆಗಿದೆ ಮತ್ತು ಪಾಕೆಟ್ ಫ್ರೆಂಡ್ಲಿ ಆಗೂ ಇದೆ. ಎಲ್ಲೂ ನಿಮಗೆ ಹೆವಿನೆಸ್ ಫೀಲ್ ಆಗೋದಿಲ್ಲ ಇದರಲ್ಲಿ. ಇದು ತುಂಬ ಕಂಫರ್ಟಬಲ್ ಆಗಿ ಕುತ್ಕೊಂಡಿದೆ. ಎಲ್ಲರ ಇಯರ್ಸ್ಗೂ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ. ಇದನ್ನು ಅಷ್ಟಾಗಿ ಜಿಮ್ಮಿಗೆ ಪ್ರಿಫರ್ ಮಾಡೋದಕ್ಕಾಗೋದಿಲ್ಲ. ನೀವು ಬಡ್ಸ್ ತಗೊಂಡ್ರೆ, ನಾನು ತೋರಿಸಿದ್ನೆಲ್ಲ ನೋಡ್ತಾ ಇರ್ಬೋದು, ಈ ಥರ ಬಡ್ಸ್ ತಗೊಂಡ್ರೆ ಇನ್ನೂ ಕಂಫರ್ಟಬಲ್ ಆಗಿ ಕುತ್ಕೊಳ್ಳುತ್ತೆ. ಸಾಫ್ಟ್ವೇರ್ ಬಗ್ಗೆ ಮಾತಾಡಬೇಕಂದ್ರೆ ಯಾವ ಥರ ಇದೆ ಈ ಸಾಫ್ಟ್ವೇರ್ ಅಂತ ಹೇಳಿ ನೋಡ್ಕೊಂಬರೋಣ.
ಇಲ್ಲಿ ನೀವು ನೋಡ್ತಾ ಇರ್ಬೋದು ಓಪೋ ಎನ್ಕೋ ಏರ್ 2 ಅಂತ ಹೇಳಿ ಬಂದಿದೆ. ನಾನು ಇದನ್ನು ವಿವೋದಿಂದ ಕನೆಕ್ಟ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ನನ್ನ ಐಫೋನ್ 12ಅಲ್ಲಿ ನಾನು ಕನೆಕ್ಟ್ ಮಾಡೋದಕ್ಕೆ ಟ್ರೈ ಮಾಡಿದೆ, ಆದರೆ ಇದು ಕನೆಕ್ಟ್ ಆಗಲಿಲ್ಲ. ಯಾಕೆಂದರೆ ಇದು ಡಿವೈಸ್ ಲೊಕೇಶನ್ ಪರ್ಮಿಷನ್ ಕೇಳ್ತು, ಆದ್ದರಿಂದ ಆಗಲಿಲ್ಲ. ನನ್ನ ಐಫೋನ್ 12ಅಲ್ಲಿ ಆ್ಯಂಡ್ರಾಯ್ಡಲ್ಲಿ ತುಂಬ ಈಸಿಯಾಗಿ ಆಯಿತು, ಒಂದೇ ಸಲ ಕನೆಕ್ಟ್ ಆಗ್ತಾ ಇದೆ, ನೋಡ್ತಾ ಇರ್ಬೋದು. ಇದನ್ನು ಕಸ್ಟಮೈಸೇಷನ್ ಮಾಡ್ಕೋಬೋದು. ಹಾಗೆ ಲೆಫ್ಟು ರೈಟ್ ಎರಡರಲ್ಲೂ 100% ಫುಲ್ ಬ್ಯಾಟ್ರಿ ಇದೆ. ಇನ್ನು ಮೋಡ್ಸ್ ಎಲ್ಲ ಚೇಂಜ್ ಮಾಡ್ಕೋಬೋದು, ನೋಡ್ತಾ ಇರ್ಬೋದು. ಇಲ್ಲಿ ಗೇಮಿಂಗ್ ಮೋಡ್ ಕೂಡ ಕೊಟ್ಟಿದ್ದಾರೆ. ನೀವು ಗೇಮ್ಸ್ ಏನಾದರೂ ಆಡ್ತೀರ ಅಂದರೆ ಗೇಮಿಂಗ್ ಮೋಡು ನೀವು ಆನ್ ಮಾಡ್ಕೋಬೋದು. ಕರೆಂಟ್ ವರ್ಷನ್ ಅಪ್ಡೇಟ್ ಕೂಡ ಇಲ್ಲಿ ಕೇಳ್ತಾ ಇದೆ. ಇನ್ನು ನಾವಿಲ್ಲಿ ಕಸ್ಟಮೈಸೇಷನ್ ಮಾಡ್ಕೋಬೋದು, ಯಾವ ಕಡೆ ಟಚ್ ಮಾಡಿದ್ರೆ ಅಥವಾ ಡಬಲ್ ಟ್ಯಾಪ್ ಮಾಡಿದ್ರೆ ಪಾಸ್ ಆಗೋ ಹಾಗೆ ಆ ಥರ ಎಲ್ಲ ನಾವು ಕಸ್ಟಮೈಸೇಷನ್ ಮಾಡ್ಕೋಬೋದು, ನೋಡ್ತಾ ಇರ್ಬೋದು. ಇಲ್ಲಿ ಆಗಲೇ ಹೇಳಿದಾಗೆ ಇದರ ಆ್ಯಪ್ ನೇಮ್ ಬಂದು ಹೇ ಮೆಲೋಡಿ ಅಂತ ಹೇಳಿ ಆ್ಯಪು. ಯೂಸರ್ ಇಂಟರ್ಫೇಸ್ ಕೂಡ ಸಿಂಪಲ್ ಆಗಿದೆ ಮತ್ತು ಯೂಸರ್ ಫ್ರೆಂಡ್ಲಿ ಆಗಿದೆ, ನೋಡ್ತಾ ಇರ್ಬೋದು. ಜಾಸ್ತಿ ಏನು ನಿಮಗೆ ನೋಡೋದಕ್ಕೆ ಸಿಗೋದಿಲ್ಲ. ನೋಡಿದ್ರಲ್ಲ ವಿವರ್ಸ್, ಇವತ್ತಿನ ವಿಡಿಯೋ ಬಂದು ಈ ಓಪೋ ಎನ್ಕೋ ಏರ್ 2 ಬಗ್ಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದರ ಓವರಾಲ್ ರಿವ್ಯೂ ಬಗ್ಗೆ ಮಾತಾಡಬೇಕಂತಂದರೆ ಈ ಪ್ರೈಸ್ ರೇಂಜಿಗೆ ಇದೇ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ಇದರ ಬಿಲ್ಡ್ ಕ್ವಾಲಿಟಿ ಮತ್ತು ಡಿಸೈನ್ ಮತ್ತು ಕಂಫರ್ಟಬಿಲಿಟಿ, ಇದು ಈ ಪ್ರೈಸ್ ರೇಂಜಿಗೆ ನೀಡ್ತಿರುವಂಥ ಸ್ಪೆಸಿಫಿಕೇಷನ್ಸ್ ಎಲ್ಲ ತುಂಬ ಚೆನ್ನಾಗಿರೋದ್ರಿಂದ ನಾನು ನಿಮಗೆ ಗ್ಯಾರಂಟಿಯಿಂದ ಹೇಳ್ಬೋದು ಈ ಪ್ರೈಸ್ ರೇಂಜಿಗೆ ಇದೇ ಬೆಸ್ಟ್ ಅಂತ ಹೇಳಿ 2000 ಪ್ರೈಸ್ ರೇಂಜಿಗೆ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ.